ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕುರಿ ಬೋಟಿದು ತಂದಿದ್ದೀವಿ. ಕುರಿ ಬೋಟಿ ತಂದಿದ್ದೀವಿ. ಈಗ ಏನಪ್ಪ ಅಂತಂದರೆ ಅದನ್ನು ಕ್ಲೀನ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀವಿ. ಸೊ ತುಂಬ ಸಿಂಪಲ್ ಮೆಥಡಲ್ಲಿ. ಸೊ ಇದರಲ್ಲಿ ಫಸ್ಟ್ ಏನೇನು ಪಾರ್ಟ್ಸ್ ಬರುತ್ತೆ ಅಂತ ಹೇಳ್ತೀನಿ. ಫಸ್ಟು ಒಂದು ಟರ್ಕಿ ಟವಲ್ ಅಂತ ಬರುತ್ತೆ. ಸೊ ಇದ್ರ ಹೆಸರು ಬಂದುಬಿಟ್ಟೆ ಟರ್ಕಿ ಟವಲ್ ಅಂತಾರೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಅಂತಾರೆ. ಕೆಲವರು ಟರ್ಕಿ ಟವಲ್ ಅಂತ ಹೇಳ್ತಾರೆ. ಸೊ ನಮ್ಮ ಸೈಡು ಟರ್ಕಿ ಟವಲ್ಲು ಅಂತಾರೆ. ಸೊ ಮತ್ತೇನು ಹೇಳ್ತೀವಿ, ಕುರಿ ಚರ್ಮ ಅಂತ ಕೂಡ ಹೇಳ್ತೀವಿ. ಹಾಂ, ಬೋಟಿ. ಓಕೆ, ಇವಾಗ ಒಂದೊಂದೇ ಪಾರ್ಟ್ಸ್ ಕಟ್ ಮಾಡ್ತಿದ್ದಾರೆ. ಸೊ ಇದು ಪೈಪು ಪಾರ್ಟ್ ಅನ್ಕೊತೀನಿ. ಹಾಂ, ಪೈಪ್ ಪಾರ್ಟ್ ಇದೆ. ಓಕೆ ಓಕೆ ಹಾಂ, ಹೌದೌದು, ಇದು ಪೈಪ್ ಪಾರ್ಟು. ಪೈಪ್ ಬಂದ್ಬಿಟ್ಟು ಡಿಫ್ರೆಂಟ್ ಟೈಪಲ್ಲಿದೆ. ಚಿಕ್ಕದಿದೆ, ದೊಡ್ಡದಿದೆ, ಈ ಥರ. ಸೊ ಹೇಗೆ ಅಂತಂದರೆ, ಮತ್ತು ಇದರಲ್ಲಿ ಒಂದು ಚೀಲ ಕೂಡ ಬರುತ್ತೆ, ಒಂದು ಬ್ಯಾಗ್ ಬರುತ್ತೆ. ಬ್ಯಾಗಲ್ಲಿ ಎಲ್ಲ ಪಾರ್ಟ್ಸ್ಗಳು ಬರುತ್ತೆ. ಇದು ಬಂದ್ಬಿಟ್ಟು 7 ಪದ್ರು ಏನದು ಬ್ಯಾಗ್ ಅಂತ ಹೇಳ್ತೀವಿ. ಅಂದರೆ ಒಂದು ಬ್ಯಾಗಲ್ಲಿ ಚಿಕ್ಕ ಬ್ಯಾಗ್ ಇದು 7 ಪದ್ರು ಇರುತ್ತೆ. ಅಂದರೆ 7 ಲೇಯರ್ ಇರುತ್ತೆ. ಅದರಲ್ಲಿ ಫುಲ್ ಗಲೀಜಿರುತ್ತೆ. ಹಾಟ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡಬೇಕಾಗತ್ತೆ. ಸೊ ಹಾಂ, ಹೌದು. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ, ಇದು ನಾರ್ಮಲ್ ವಾಟರ್ ಅಲ್ಲ, ಹಾಟ್ ವಾಟರ್ ಅಲ್ಲ. ಓಕೆ, ಹಾಂ, ಎಸ್, ಇದು ಒಳಗಡೆ ಇರೋವಂಥ ಹಾರ್ಟ್. 2 ಬೋಟಿ ತಂದಿರೋದ್ರಿಂದ ನಮಗೆ 2 ಹಾರ್ಟ್ ಸಿಗ್ತಾ ಇದೆ. ಸೊ ತುಂಬ ಸ್ಮೂತಾಗಿರುತ್ತೆ. ಹಾಗೆ ಕಟ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಪಲ್ಯ ಮತ್ತು ಸಾಂಬಾರು ಮಾಡಿದಾಗಂತೂ ತಿನ್ನಬೇಕಾದ್ರೆ ಸಿಕ್ಕಾಪಟ್ಟೆ ಮಜಾ ಸಿಗುತ್ತೆ. ಸೊ ಇದು ಹಾಟ್ ವಾಟರ್ ಏನಿದು? ಕೋಲ್ಡ್ ವಾಟರ್. ಹಾಂ, ನಾರ್ಮಲ್ ವಾರ್ಮ್ ಅಲ್ಲ? ಹಾಂ, ವಾರ್ಮ್ ವಾಟರು. ಇದು ಏನಕ್ಕೆ ತೊಗೊಂಡಿದ್ದೀವಿ ಅಂತಂದರೆ, ಎಲ್ಲದನ್ನು ಕ್ಲೀನ್ ಮಾಡಿದ ಮೇಲೆ ಸೊ ಸ್ವಲ್ಪ ಅದರ ಒಂದು ಅಂದರೆ ಏನಿರುತ್ತೋ ಅದು ಏನದು ಕ್ಲೀನ್ ಮಾಡ್ಕೊಳಕ್ಕೋಸ್ಕರ ಈ ತರ ನೀರಲ್ಲಿ ಹಾಕಿ ಇಲ್ಲಿ ತೋರಿಸು. ಫಸ್ಟು ಈ ತರ ಪೈಪ್ಗಳಿರತ್ತಲ್ವಾ, ಈ ಪೈಪ್ನೆಲ್ಲ ನಾವೇನು ಮಾಡಬೇಕು, ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಕ್ಲೀನ್ ಮಾಡಬೇಕು ಅಂದ್ರೆ ನೀರಲ್ಲಿ ಹೀಗೆ ಡಿಪ್ ಮಾಡಿ. ಇದು ನಾರ್ಮಲ್ ವಾಟರಲ್ಲಿ ಮಾಡ್ತಾ ಇರೋದಾ? ಇದೇ ವಾಟರ್ನೇ ತಗೊಂಡು ಇವಾಗ ಇಲ್ಲಿ ಓಕೆ ಓಕೆ, ಅಂದರೆ ವಾರ್ಮ್ ವಾಟರಲ್ಲಿ ಈ ಥರ ಅದ್ಬಿಟ್ಟು ಅಂದರೆ ಡಿಪ್ ಮಾಡಿ ನೀಟಾಗಿ ಇದನ್ನು ಎಳಿಬೇಕು. ಅದರಲ್ಲಿ ಎಷ್ಟು ಗಲೀಜು ಬರುತ್ತೆ ಅಂತಂದರೆ ತುಂಬ ಗಲೀಜು ಬರುತ್ತೆ. ಅದನ್ನೆಲ್ಲ ನೀಟಾಗಿ ನಾವೇನು ಮಾಡಬೇಕು, ಅದನ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಓಕೆ, ಇವಾಗ ನೋಡಿ ಪೈಪ್ ತಗೊಂಡಿದ್ದೀನಿ. ಇದರಲ್ಲಿ ಎಷ್ಟು ಗಲೀಜಿದೆ ಅಂತ ನಿಮ್ಮ ಎದುರಿಗೆ ತೋರಿಸ್ತೀನಿ. ಓಕೆ, ನೋಡಿ ಈ ತರ ಎಳಿಬೇಕು ಹೀಗೆ. ಓಕೆ, ಹುಷಾರು. ಎಸ್, ಅದು ಲಿಕ್ವಿಡ್ ತರ ಇದೆ, ನಿಮಗೆ ಗೊತ್ತಾಗಲ್ಲ. ಎಲ್ಲೋ ಕಲರ್, ಫುಲ್ ಎಲ್ಲೋ ಕಲರ್ ಬಂದಿರುತ್ತೆ. ಫುಲ್ ಅದರಲ್ಲಿ ಗಲೀಜು. ಕೆಲವೊಂದ್ರಲ್ಲಿ ಬಾಳ ಇರುತ್ತೆ ಅಲ್ಲ ಗಲೀಜು? ಹೌದು, ಕೆಲವೊಂದ್ರಲ್ಲಿ ಬಾಳ ಇರುತ್ತೆ. ಸೊ ಹೀಗೆ ಪ್ರೆಸ್ ಮಾಡಿ ಎಳಿಬೇಕು ಅದನ್ನ. ಹೀಗೆ ಎಳಿಬೇಕು. ಎಸ್, ಈಗ ಕಾಣಿಸುತ್ತೆ ನೋಡು. ಹಾಂ, ನೋಡಿ ಎಷ್ಟು ಗಲೀಜು ಅಂತ. ಈ ಗಲೀಜೆಲ್ಲ ಕ್ಲಿಯರಾಗಿ ಕ್ಲೀನ್ ಆಗಬೇಕು. ಓಕೆ, ಈ ಥರ ಸುಮಾರಷ್ಟು ಪೈಪಿಂದೊಂದು ಚೀಲ ಬರುತ್ತೆ, ಒಂದು ಬ್ಯಾಗ್ ಬರುತ್ತೆ. ಸೊ 2 ಬೋಟಿ ಇರೋದ್ರಿಂದ 2 ಪೈಪ್ ಬ್ಯಾಗ್ ಸಿಕ್ಕಿದೆ ನಮಗೆ. ಸೊ ಆ 2 ಸೇರಿಬಿಟ್ಟು ಇಷ್ಟ ಆಗಿದೆ. ಆಮೇಲೆ ಇದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿರೋವಂಥದ್ದು ತೋರಿಸಿದ್ವಿ, ಹೇಗೆ ಕ್ಲೀನ್ ಮಾಡೋದು ಅನ್ನೋದು ಕೂಡ ತೋರಿಸಿದ್ವಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳೋಕ್ಕೆ ಫಸ್ಟು ನಾವು ಸುಣ್ಣ ತೊಗೊಂಡಿದ್ದೀವಿ. ಒಂದು 2 ಪ್ಯಾಕೆಟ್ ಅಷ್ಟು ಸುಣ್ಣ ತೊಗೊಂಡಿದ್ದೀವಿ. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ, ಇಲ್ಲಿ ನಾವು ಹಾಟ್ ವಾಟರ್ ತೊಗೊಂಡಿದ್ದೀವಿ, ಅಂದರೆ ಬಿಸಿ ನೀರು ಚೆನ್ನಾಗಿ ಕೊತ ಅಂತ ಕುದ್ದಿರಬೇಕು. ಆ ನೀರನ್ನ ತೊಗೊಂಡಿದ್ದೀವಿ. ಆ ನೀರಿಗೆ ಏನು ಮಾಡಬೇಕು ಅಂದರೆ, ಈ ತೊಗೊಂಡಂತಹ 2 ಪ್ಯಾಕೆಟ್ ಸುಣ್ಣ ಏನಿದೆಯೋ ಅದನ್ನೆಲ್ಲ ಇವಾಗ ಹಾಕ್ತೀವಿ ಈ ಒಂದು ಹಾಟ್ ವಾಟರ್ಗೆ. ಸೊ ನೀಟಾಗಿ ಹಾಕಬೇಕು, ಯಾಕಂದರೆ ಸುಣ್ಣ ಎಷ್ಟಿರುತ್ತೋ ಅಷ್ಟು ಒಳ್ಳೆಯದು. ಕೆಲವರು ಅರಿಶಿಣ ಪೌಡರ್ನ ಹಾಕ್ಬಿಟ್ಟು ಇದರ ಲೇಯರ್ ಅಂದರೆ ಏನು ಬ್ಯಾಗ್ ಟರ್ಕಿ ಟವಲ್ ಇರುತ್ತೋ ಆ ಬ್ಯಾಗಲ್ಲಿ ಮೇಲ್ಗಡೆ ಇರುತ್ತಲ್ಲ ಎಕ್ಸ್ಟ್ರಾ ಸ್ಕಿನ್ನು, ಅದನ್ನೆಲ್ಲ ತೆಗೀತಾರೆ. ಸೊ ನಾವು ಆ ಮೆಥಡು ಯೂಸ್ ಮಾಡ್ತೀವಿ. ಆದರೆ ಜಾಸ್ತಿ ಯೂಸ್ ಮಾಡೋ ಮೆಥಡು ಮತ್ತು ಬೇಗ ಹೋಗೋವಂಥ ಮೆಥಡ್ ಯಾವುದು ಅಂತಂದರೆ, ಹಾಟ್ ವಾಟರ್ಗೆ ಸುಣ್ಣ ಹಾಕಬೇಕು. ಸೊ ನೋಡಿ, ತೊಗೊಂಡಂತಹ ಈ ಟರ್ಕಿ ಟವಲ್ಸ್ ಏನಿದೆಯೋ ಒಂದೊಂದೇ ತೊಗೊಂಡು ನಾವೆಲ್ಲಿ ಹಾಕ್ತಿದ್ದೀವಿ, ಹಾಟ್ ವಾಟರ್ಗೆ ಹಾಕ್ತಾಯಿದ್ದೀವಿ. ಸುಣ್ಣ ಮಿಶ್ರಿತ ಹಾಟ್ ವಾಟರು. ಸೊ ಇದು ನಾವು ಕ್ಲೀನ್ ಮಾಡೋ ತನಕ, ಅಂದರೆ ಉಳಿದಿದಂತಹ ಐಟಮ್ ಏನಿರುತ್ತಲ್ವ, ಪೈಪ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಅದರಲ್ಲಿ ಬರುವಂತಹ ದಪ್ಪ ಪೈಪ್ ಇದೆ, ಸಣ್ಣ ಪೈಪ್ ಇದೆ, ಅದು ಎಲ್ಲ ಕೂಡ ನಾವು ಕಟ್ ಮಾಡಿ ಅಂದರೆ ಕ್ಲೀನ್ ಮಾಡಿ ಪೀಸ್ ಮಾಡ್ಕೊಳೋ ತನಕ ಇದು ಬಿಸಿನೀರಲ್ಲಿ ಹಾಗೆ ನೆಂದರೆ ತುಂಬ ಒಳ್ಳೆಯದು. ಇದು ಕಟ್ ಮಾಡೋ ತನಕನೂ ಹಾಗೆ ನೆನೆಸ್ಬೋದು, ಏನು ತೊಂದರೆ ಇಲ್ಲ. ಸೊ ಇದನ್ನು ನಾವು ಎಷ್ಟೊತ್ತು ನೆನೆಸ್ತೀವೋ ಅಷ್ಟೊತ್ತು ನೀಟಾಗಿ ಬಿಟ್ಕೊಳತ್ತೆ. ಹಾಗಂತ ನೀವು ಕೇಳ್ಬೋದು, ಈ ಹಾಟ್ ವಾಟರಲ್ಲಿ ಕೈನ ಡಿಪ್ ಮಾಡಿ ತೆಗೆದು ಆಮೇಲೆ ನಾವು ಕ್ಲೀನ್ ಮಾಡೋದ್ರಿಂದ ಕೈಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಸ್ಕಿನ್ನಿಗೆ ಎಫೆಕ್ಟ್ ಆಗುತ್ತಾ ಅಂತ. ಡೆಫಿನೆಟಾಗಿ ಎಫೆಕ್ಟ್ ಆಗಲ್ಲ. ಯಾಕೆ ಅಂತಂದರೆ ಅದೇನಾಗುತ್ತೆ ಅಂತಂದರೆ, ಹಾಟ್ ವಾಟರಲ್ಲಿ ಇದ್ದಿದ್ದರಿಂದ
ಸೊ ಅದು ಏನು ಮಾಡುತ್ತೆ, ಅದರ ಒಂದು ಕಂಟೆಂಟ್ ಏನಿರುತ್ತಲ್ಲ ಸುಣ್ಣದ ಕಂಟೆಂಟು ಕಂಪ್ಲೀಟಾಗಿ ಟರ್ಕಿ ಟವಲ್ಗೆ ಅದು ಅಡಿಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅದು ಏನಾಗುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಎಫೆಕ್ಟ್ ಆಗಲ್ಲ. ಸೊ ಇವಾಗ ಕಟ್ ಮಾಡ್ತಿದ್ದಾರೆ ಹಾರ್ಟ್. ಫಸ್ಟು ಒಂದು ದೊಡ್ಡ ಪೈಪ್ ನೋಡ್ತೀವಿ ನಾವು ಹಾರ್ಟಲ್ಲಿ ಮುಂದೆ. ಸೊ ಇದ್ರ ಮೇಲಿರೋಂತಹ ಎಕ್ಸ್ಟ್ರಾ ಸ್ಕಿನ್ ಏನಿರುತ್ತಲ್ವ, ವೇಸ್ಟ್ ಸ್ಕಿನ್ನು, ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಬೇಕಾಗತ್ತೆ. ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಳಿ, ಅಂದರೆ ರಿಮೂವ್ ಮಾಡ್ಕೊಳ್ಳಿ, ನೀಟಾಗಿ ಮಾಡ್ಕೊಳ್ಳಿ. ಯಾಕಂದರೆ ಯಾವಾಗಲೂ ಬೋಟಿನ ತುಂಬ ನೀಟಾಗಿ ಕ್ಲೀನಾಗಿ ನಾವು ಹೇಗೆ ಅದನ್ನು ರಿಮೂವ್ ಮಾಡಿಕೊಂಡು ಎಕ್ಸ್ಟ್ರಾ ಸ್ಕಿನ್ನು ಮತ್ತು ಎಕ್ಸ್ಟ್ರಾ ಗಲೀಜುಗಳು ಏನಿರುತ್ತೋ ಅದನ್ನೆಲ್ಲ ತೆಗೆದು ತಿಂದಾಗೇ ಅದು ಟೇಸ್ಟ್ ಇರುತ್ತೆ ಮತ್ತು ಅದು ಆರೋಗ್ಯಕರವಾಗಿರುತ್ತೆ. ಸೊ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ, ಹೋಟೆಲ್ಸಲ್ಲಿ ತಿನ್ಬೇಕಾದ್ರೆ ಬೋಟಿ ಯೋಚನೆ ಮಾಡ್ತಾರೆ. ಕೆಲವರು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕ್ತಾರೆ ಹೋಟೆಲ್ಸಲ್ಲಿ, ನಾನು ನೋಡಿದ್ದೀನಿ. ಕೆಲವರು ಪಾಪ ಅವ್ರವ್ರ ಮೆಥಡ್ ಏನಿರುತ್ತೋ ಆ ಥರ ಯೂಸ್ ಮಾಡ್ತಾರೆ. ಕೆಲವು ಜನಗಳಿಗೆ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗದೇ ಇರ್ಬೋದು. ಸೊ ಹಾಗಾಗಿ ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ನೋಡಿ, ಈ ಪೈಪ್ನ ಕ್ಲೀನ್ ಮಾಡ್ಕೊಂಡ್ವಿ. ಈ ಥರ ನಾವು ಕಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ಸ್ವಲ್ಪ ದಪ್ಪ ದಪ್ಪ ಸೈಜೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಸಾಂಬಾರಲ್ಲಿ ಬೆಂದಾಗ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಯಾರಿಗೂ ಸಿಗಲ್ಲ, ಸಾಂಬಾರಲ್ಲೇ ಕರ್ಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಕಟ್ ಮಾಡಿ ಒಂದು ಸೈಡ್ ಹಾಕ್ತಾ ಇದ್ದಾರೆ. ಹೀಗೆ ಎಲ್ಲದನ್ನು ಕಟ್ ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ನೋಡಿ ಹಾರ್ಟ್ ಕಟ್ ಮಾಡ್ತಿದ್ದಾರೆ. ಕುರಿ ಹಾರ್ಟ್ನ ಕಟ್ ಮಾಡ್ತಿದ್ದಾರೆ. ಕಟ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಮೀಡಿಯಮ್ ಸೈಜ್ ಪೀಸ್ ಆಗಬೇಕು, ತುಂಬ ಸ್ಮಾಲ್ ಸೈಜ್ ಆಗಬಾರ್ದು, ಮೀಡಿಯಮ್ ಸೈಜಲ್ಲಿ ಇರಬೇಕು. ಸೊ ನೋಡಿ ಇಲ್ಲಿ ಸೈಜ್ ವೈಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈ ಥರ ದೊಡ್ಡ ದೊಡ್ಡ ಸೈಜು ನಂಗೆ ಮುಟ್ಟಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನಾನು ಇಲ್ಲಿ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಸೈಜಲ್ಲಿ ಎಸ್ ನೋಡಿ, ಹಾಂ ಈ ಸೈಜ್ ಓಕೆ, ಹಾಂ ಡನ್. ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಾಂಬಾರಲ್ಲಿ ಬೆಂದಾಗ ಅದೇನಾಗತ್ತೆ, ಸ್ವಲ್ಪ ಚಿಕ್ಕ ಸೈಜ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಬಿಗ್ ಸೈಜಲ್ಲಿ ಕಟ್ ಮಾಡ್ಕೊಬೇಕಾಗತ್ತೆ. ತೊಗೊಂಡಿರೋಂತಹ 2 ಕುರಿ ಹಾರ್ಟ್ ಏನಿದೆಯೋ ಅದನ್ನು ಕಂಪ್ಲೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಎಸ್ ಇವಾಗ ಕಟ್ ಮಾಡ್ಕೊಂಡಿದ್ದೀವಿ ಇಷ್ಟು. ಸೊ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದರೆ, ತೊಗೊಂಡಂತಹ ಪೈಪ್ಗಳಿದೆ ಅಲ್ಲ, ಸೊ ಅದನ್ನೆಲ್ಲ ಒಂದೊಂದಾಗಿ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಟೈಮ್ ತುಂಬ ಹಿಡಿಯುತ್ತೆ. ಸೊ ಹಾಗಾಗಿ 1 by 1 ಹಾಕ್ಕೊಬೇಕಾಗತ್ತೆ. ನೀಟಾಗಿ ಈ ಥರ ಜೋಡಿಸ್ಕೊಳ್ಳಿ. ಈ ಥರ ಕಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನೋಡಿ ಅಷ್ಟಿದೆ. ಆಮೇಲೆ ಇನ್ನೊಂದು ಕಟ್ ಮಾಡಬೇಕಾದ್ರೆ ಯಾವಾಗಲೂ ಡೈರೆಕ್ಟಾಗಿ ನೆಲದ ಮೇಲೆ ಇಟ್ಕೊಂಡು ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಕವರ್ ಆಗಲಿ ಒಂದು ಬಟ್ಟೆ ಆಗಲಿ ಹಾಕ್ಕೊಂಡು ಕಟ್ ಮಾಡಬೇಕು. ನೋಡಿ ಈ ಥರ ಈಗ ತೊಗೊಂಡಂತಹ ಪೈಪ್ಗಳನ್ನು ಕಟ್ ಮಾಡ್ತಿದ್ದಾರೆ. ಸೊ ಪೀಸ್ಗಳು ನಾರ್ಮಲ್ ಸೈಜಲ್ಲಿರಲಿ, ತುಂಬ ಸ್ಮಾಲ್ ಸೈಜ್ ಬೇಡ, ಮೀಡಿಯಮ್ ಸೈಜಲ್ಲಿರಲಿ, ಇಲ್ಲ ಬಿಗ್ ಸೈಜಲ್ಲಿದ್ದರೂ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಏನಕ್ಕೆ ಅಂತಂದರೆ ಅದು ಬೆಂದ್ಕೊಂಡಾಗ ಮತ್ತೆ ಇದು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಚಿಕ್ಕದಾಗತ್ತೆ ಪೈಪು. ಸೊ ಹಾಗಾಗಿ ಇದನ್ನು ನೀಟಾಗಿ ಕಟ್ ಮಾಡ್ಕೊತಿದ್ದಾರೆ. ಸೊ ನೋಡಿ ಕಟ್ ಮಾಡ್ಕೊಂಡಿದ್ದು ಇದರಲ್ಲಿ ಮಿಕ್ಸಿಂಗಲ್ಲಿ ಹಾಕ್ತಿದ್ದೀವಿ ನೋಡಿ. ಸೊ ಈ ಥರ ಇದೆ. ಸೊ ನೋಡಿ ಇವಾಗ ಬಿಸಿ ನೀರಲ್ಲಿ ಚೆನ್ನಾಗಿ ನೆಂದ್ಕೊಂಡಿದೆ. ಒಂದು 30 ಮಿನಿಟ್ಸ್ ಆಯಿತು. ಸೊ ನೆಂದು ಎಷ್ಟರ ಮಟ್ಟಿಗೆ ಇದು ಕ್ಲೀನ್ ಆಗುತ್ತೆ ಅನ್ನೋದು ತೋರಿಸ್ತೀನಿ ನಾನು ಹೇಗೆ ಅಂತೇಳಿ. ಕ್ಲೋಸ್ ಮಾಡಬೇಕು, ಈ ಥರ ಲಿಡ್ ಕ್ಲೋಸ್ ಮಾಡಿ. ಹಾಟ್ ಕಂಟೆಂಟು ಅಂದರೆ ಹಾಟ್ ವಾಟರ್ ತಣ್ಣಗಾಗ್ಬಿಡುತ್ತೆ. ಸೊ ಅದಕ್ಕೆ ವಾವ್ ನೋಡಿ, ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಗ್ತಾಯಿದೆ. ಎಷ್ಟು ನೀಟಾಗಿ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ. ಕತ್ತಿ ಶಾರ್ಪ್ ಇರಬೇಕು, ನಾವು ತುಂಬ ಶಾರ್ಪ್ ಮಾಡಿಸಿಲ್ಲ. ಯಾಕಂದರೆ ಸ್ವಲ್ಪ ಭಯ ಕಟ್ ಮಾಡಬೇಕಾದ್ರೆ, ಯಾವಾಗಾದರೂ ಅರ್ಜೆನ್ಸಿ ಇದ್ದಾಗ ಕಟ್ ಮಾಡಬೇಕಾದ್ರೆ. ಆಮೇಲೆ ಸಿಕ್ಕಾಪಟ್ಟೆ ಕೈ ಕುಯ್ಕೊಳ್ಳೋದು ಜಾಸ್ತಿ, ಅದಕ್ಕೆ ಅಂತಲೇ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತೀವಿ. ತಿಂಗಳಲ್ಲಿ 4-5 ಸಲ ನಮ್ದು ಅದೇ ಕೆಲಸ. ಏನು ಅಂದರೆ ಕೈ ಕುಯ್ಕೊಳ್ಳೋದು, ಹಾಸ್ಪಿಟ್ಲಿಗೆ ಹೋಗೋದು, ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಆಂಟಿಸೆಪ್ಟಿಕ್. ಸೊ ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ. ಐ ಮೀನ್ ಕ್ಲಿಯರ್ ಆಗ್ತಾ ಇದೆ ಅಂದರೆ ರಿಮೂವ್ ಆಗ್ತಾ ಇದೆ. ಮೇಲ್ಗಡೆ ಡೆಡ್ ಸ್ಕಿನ್ ಏನಿದೆಯೋ ಅದು ಕ್ಲೀನ್ ಆಗ್ತಾ ಇದೆ. ಸೊ ನೀಟಾಗಿ ಕ್ಲೀನ್ ಆಗ್ತಿದೆ. ಸೊ ಹೀಗೆ ನೋಡಿ, ತುಂಬ ಕಷ್ಟಪಡೋದು ಬೇಡ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಹಾಟ್ ವಾಟರ್ ಹಾಕ್ತಾರೆ, ಇನ್ನೇನೋ ಮೆಥಡ್ ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಮೆಥಡ್ ಏನಾಗುತ್ತೆ, ಸಮ್ಟೈಮ್ಸ್ ಹೇಳ್ತಾ ಇರ್ತಾರೆ ಬೇರೆ ಬೇರೆ ಮೆಥಡ್ ಯೂಸ್ ಮಾಡಿದ್ವಿ, ಸೊ ಏನದು ಈ ಮೇಲ್ಗಡೆ ಡೆಡ್ ಸ್ಕಿನ್ನು ರಿಮೂವ್ ಆಗಲಿಲ್ಲ ಅಂತಾರೆ. ನೋಡಿ ನಿಮ್ಮ ಎದುರಿಗೆ ತೋರಿಸ್ತಿದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂದರೆ
ವಾವ್, ಸೂಪರ್. ಒಳಗಡೆ ಈ ಥರ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಡೆಡ್ ಸ್ಕಿನ್ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತಂದರೆ ಬಿಲೀವ್ ಮಾಡೋಕ್ಕಾಗಲ್ಲ. ಜಸ್ಟ್ ಸುಣ್ಣ ಹಾಕಿಟ್ರೆ ಸಾಕು, ಹಾಟ್ ವಾಟರಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇದು ಕ್ಲೀನ್ ಆದಂತಹ ಒಂದು ಈ ಏನದು ಟರ್ಕಿ ಟವಲ್ ಏನಿದೆಯೋ ಇದನ್ನು ಇವಾಗ ನಾವು ಕಟ್ ಮಾಡ್ಕೊಬೇಕು, ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಳ್ಳೋಣ. ನಿಧಾನ. ಎಸ್, ಈ ಥರ ಕಟ್ ಮಾಡ್ಕೊಬೇಕು. ನೋಡಿ, ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಸೊ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳೋದ್ರಿಂದ ಪೀಸ್ಗಳು ಮೀಡಿಯಮ್ ಆಗಿರುತ್ತೆ, ಚೆನ್ನಾಗಿ ಸಿಗತ್ತೆ. ಮತ್ತು ಏನಪ್ಪ ಅಂತಂದರೆ ಟರ್ಕಿ ಟವಲ್ ಕ್ಲೀನ್ ಮಾಡೋ ಮೆಥಡು ಈಸಿಯಾಗಿ ತೋರಿಸಿದ್ದೀನಿ. ಜಸ್ಟ್ ಹಾಟ್ ವಾಟರ್, ಅದಕ್ಕೆ ಒಂದು ಸುಣ್ಣ, ಅಂದರೆ ಅದು 1 ಪ್ಯಾಕೆಟ್ ಸುಣ್ಣ ಆದರೂ ಓಕೆ, ಸ್ಮಾಲ್ ಸೈಜಲ್ಲಿ ಅಂದರೆ 5 ರೂಪಾಯಿಗೇನೋ ಸಿಗತ್ತೆ ಸುಣ್ಣದ್ದು. ಸೊ ಅಂಥದ್ದನ್ನು 2 ಹಾಕಿಬಿಟ್ರೆ ಸಾಕು. ಹಾಕಿ ಒಂದು 30 ಮಿನಿಟ್ಸು ಇಲ್ಲಾಂದರೆ ಒಂದು 20 ಮಿನಿಟ್ಸು ನೀವು ನೆನೆಸಿಟ್ಬಿಟ್ರೆ ಈ ತೊಗೊಂಡಂತಹ ಟರ್ಕಿ ಟವಲ್ಲು ಅದನ್ನೆಲ್ಲ ಸೊ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಸೊ ಈ ಒಂದು ಬೋಟಿ ಕ್ಲೀನ್ ಮಾಡೋ ಮೆಥಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಸಪೋರ್ಟ್ ಹಾಗೂ ಸಹಕಾರ ನನಗೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ SSBV ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೊಡಿ, ಪ್ರೆಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಸಪೋರ್ಟ್ ಸಹಕಾರ ನನಗೂ, ನಾನು ಮಾಡುವಂತಹ ವೀಡಿಯೋಗೂ, ನನ್ನ SSBV ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೂ ಸದಾಕಾಲ ಇರಲಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.